भस्मां शिव इति भस्मां ओम नमः इति भस्मां ओम गन्धद्वारान्द्रादश्यां नित्यपश्वां गणेशनें ईश्वरेगं सर्वभूतानां तामयोपहेश्रियं दिव्याभ्रमणगन्धां धारयामि तस्योभ्रें कुङ्कुमाचूर्णं धारयामि अतः धूपादीपार्चनं करिष्ये। श्री गुरुदेवता नामा पूजांच करिष्ये। ओम गुरवे नमः ओम परम गुरवे नमः ओम परात्पर गुरवे नमः ओम लोकपूज्याय नमः ओम सर्वरक्षकाय नमः ओम गुरुपूजकाय नमः ओम विद्या गुरवे नमः ओम सत्ता गुरवे नमः ईश्वराय नमः ओम सर्वेश्वराय नमः ओम सर्वकार्यप्रदायकाय नमः ओम युगयोगी साधकाय नमः ओम आश्रयसंताय नमः ओम अनाथरक्षकाय नमः ओम सनातन धर्मस्वरूपाय नमः ओम युगयोगिने नमः ओम युगसाधकाय नमः ओम सिद्धेश्वराय नमः ओम लोकपूजिताय नमः ओम सुंदराय नमः ओम शिवमातांड संभूताय नमः ओम लोकेश्वराय नमः ओम श्री महादेवताभ्यो नमः गुरुदेवताभ्यो नमः नानाविध परिमंत्र पुष्पां समर्पयामि अथा धूपाघ्रापयामि मंगलवाद्यम्। ओम दशांगं गुग्गुलं देवं भगनिं चमराहरं कपिलावृतयुक्तं भोगायं प्रदृश्यताम्। ओम भूर्वशिदुर्वयं वयं भूर्वामः मनस्पतिर्भूर्पन्ना भिन्ना देवोत्तमाग्रहं सर्वदेवानां भोगोयं प्रदृश्यताम्। ओम श्री महादेवताभ्यो गुरुपादकदेवताभ्यो नमः दिव्या परिमलवादुपमाघ्रापयामि अथा धूपाघ्रापयामि। ओम साधुं दुभक्त संयुक्तं मुनिया ज्योतिषं मयाः गृहाणमङ्गलं देवं त्रैलोक्यं दिपदावः। ओम श्री महागुरुदेवताभ्यो नमः। ओम कर्पूरघोरं करुणावतारं सेवस्य देमहे येन प्रचोदयात्। ओम सांगो भांगो इदं सिद्धेश्वर स्वामी जी के युगसाधक श्री अनाथ रक्षक दीनबंधु परमपूज्य प्रेमराजकाचार्य अर्जुन सिंह राजाधिराजाय प्रसन्न साहिने नमो भजं वैश्रवणाय पूर्णः समेकामाकामकामाय वक्ष्यं कामेश्वरो वैश्रवणो दधातु। ओम शन्नो मित्रश्चन् वरुणः शन्नो बृहस्पत्यमां शन्नो इन्द्रो बृहस्पतिः शन्नो विष्णुरुक्रमः। ಇದು ಗುರು ಪೂರ್ಣಿಮೆ, ವ್ಯಾಸ ಪೂರ್ಣಿಮಾ ಅಂತಲೂ ಕೂಡ ಕರೀತಾರೆ. ಗುರುವು ಅಂಧಕಾರದ ಕತ್ತಲಿನಲ್ಲಿರ್ತಕ್ಕಂಥವರನ್ನ ಬೆಳಕಿನ ಮಾರ್ಗಕ್ಕೆ ಕೊಂಡೊಯ್ಯುವ ಮಾರ್ಗವೇ ಗುರುವಿನ ಮಾರ್ಗ ಅಂತ ನಮ್ಮ ಸನಾತನ ಪರಂಪರೆ ಕೊಟ್ಟಿರ್ತಕ್ಕಂಥದ್ದು. ಯಾರು ಗುರುವು? ಜ್ಞಾನಕ್ಕೆ ಗುರುವು ಅಂತ ಹೇಳೋದು. ಕೌಸ್ತುಭ ಮಣಿಗಿನ್ನ ಉತ್ತಮವಾಗಿರ್ತಕ್ಕಂಥ ರತ್ನ ಜ್ಞಾನ ರತ್ನ. ಹಾಗಾಗಿ 84 ಲಕ್ಷ ಜೀವಕೋಟಿಗಳನ್ನ ಪರಿಪಕ್ವವಾಗಿ ಪ್ರಕೃತಿಯ ಮಡಿಲ್ ಯಾವ ರೀತಿ ಕಾಪಾಡುತ್ತೋ ಅದು ಕಾಪಾಡಬೇಕಾದ್ರೆ ಜ್ಞಾನ ಸೂಚನಾ ಫಲಕಗಳಿಂದ ಸಾಧ್ಯ. ಹಾಗಾಗಿ ಆ ಜ್ಞಾನವನ್ನ ಸನ್ಮಾರ್ಗ ಸತ್ಮಾರ್ಗದ ಕಡೆಗೆ ಕೊಂಡೊಯ್ಯುವಂತಹ ಮಾರ್ಗದರ್ಶಿಗಳು ಯಾರು ಆಗಿರ್ತಾರೋ ಅವ್ರನ್ನ ಗುರುವು ಅಂತ ಕರೀತಾರೆ. ಹಾಗಾಗಿ ಇದು ನಮ್ಮ ಭಾರತೀಯ ಸನಾತನ ಪರಂಪರೆ ಸಂಸ್ಕೃತಿ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಹಠಯೋಗ, ಸಿದ್ಧಿಯೋಗ, ಚೌಷಷ್ಠಿ ವಿದ್ಯೆಗಳು ಬರುತ್ತೆ. ಅಂತಹ ಈ ಪ್ರಕೃತಿಯಲ್ಲಿರುವಂತಹ ಶಕ್ತಿಯನ್ನ ಈ ರೀತಿಯಾಗಿ ಪಡೆದುಕೊಂಡು ತಾವು ಯಾರಿಗೂ ಕಿಡಕನ್ನ ವಹಿಸದಂತೆ, ಯಾರಲ್ಲೂ ಲೋಭವನ್ನು ಮಾಡದಂತೆ, ಅರಿಷಡ್ ವರ್ಗಗಳನ್ನು ದೂರಗೊಳಿಸಿ ಆತ್ಮಾವಲೋಕನದ ಸನಾತನ ಶಾಸ್ತ್ರ ವಿಶಾರದಂ ತತ್ವಲಲಾಟಮಿ ಎಂಬತಕ್ಕಂಥ ಅಭೂತವಾದ ಶಕ್ತಿಯನ್ನು ಇಟ್ಟುಕೊಂಡು ಯಾರು ಬಾಳ್ತಾರೋ ಅದು ಗುರುವು. ಗುರುವಿಲ್ಲದ ವಿದ್ಯೆ ನಿರರ್ಥಕ ಅಂತಾರೆ. ಪ್ರತಿಯೊಂದು ಜ್ಞಾನಕ್ಕೂ ಪ್ರತಿಯೊಂದು ರಂಗಕ್ಕೂ ಗುರುವೇ ಮುಖ್ಯವಾಗಿರುತ್ತೆ. ಹಾಗಾಗಿ ಆ ಪ್ರಕೃತಿಯೇ ಗುರುವಂತ ಸೃಷ್ಟಿಯಾಗಿರ್ತಕ್ಕಂತಹ ಸನಾತನ ಶಾಸ್ತ್ರಕ್ಕೆ ವ್ಯಾಸ ಪೂರ್ಣಿಮಾ ಎಂಬತಕ್ಕಂಥ ಹೆಸರು ಬಂದಿದೆ. ಎಲ್ಲರಿಗೂ ಅವರವರ ಅಭಿಷ್ಟದಂತೆ ಯದ್ಭಾವಂ ತದ್ಭವತಿ ಅಂತೀವಿ. ಭಾವನೆಯಾಗಿರುತ್ತೆ, ಭಾವನೆಯಾಗಿರ್ತಕ್ಕಂಥ ಶಕ್ತಿ ಪ್ರಕೃತಿಯಲ್ಲಿರುತ್ತೆ. ಸರ್ವರಿಗೂ ಹೊಳಿತಾಗ್ಲಿ, ಸರ್ವ ಹೃದಯಕ್ಕೂ ಕೂಡ ಒಳ್ಳೇದಾಗ್ಲಿ, ಆಯುಷ್ಯ, ಆರೋಗ್ಯ, ಕೀರ್ತಿ, ಸಮೃದ್ಧಿ, ಇಷ್ಟಾರ್ಥಗಳೆಲ್ಲ ಈ ಪ್ರಕೃತಿ ಕೊಟ್ಟು ಕಾಪಾಡ್ಲಿ. ಆ ಪ್ರಕೃತಿಯ ಮಡಿಲಲ್ಲಿನ ಗುರುವಿನ ಆಶೀರ್ವಾದ ಇರುತ್ತೆ. ನಾವೆಲ್ಲರೂ ಕೂಡ ಮಾನವ ಜನ್ಮಗಳು ಅಂತರಾಳದಲ್ಲಿರುವಂತಹ ಶಕ್ತಿ ಇರುತ್ತೆ. ಅದು ಆಶೀರ್ವದಿಸಿ ಅವರೆಲ್ಲರನ್ನು ಕೂಡ ಉತ್ಕೃಷ್ಟ ಸ್ಥಿತಿಗೆ ತಂದು ಒಳ್ಳೆ ಮಳೆ, ಒಳ್ಳೆಯ ಜ್ಞಾನ,
ಯಾರಿಗೂ ಕೂಡ ಕ್ರೋಧವಿಲ್ಲದಂತಹ ಮನಸ್ಸುಗಳೆಲ್ಲ ದೂರವಾಗಿ ಎಲ್ಲರೂ ಏಕತಾ ಭಾವದಿಂದ ಮಾನವ ಜನ್ಮ ಏಕತೋ ಮುಖ್ಯ ಎಂಬತಕ್ಕಂತಹ ಒಂದು ಶಕ್ತಿಯಿಂದ ಉತ್ಕೃಷ್ಟ ಸ್ಥಿತಿಯಲ್ಲಿ ಬದುಕಲಿ ಎನ್ನುವಂಥದ್ದು ಹಾರೈಸ್ತಕ್ಕಂಥದ್ದು ನಮ್ಮ ಧರ್ಮ. ಶ್ರೀ 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 ಪಾಲ್ನಳ್ಳಿ ಮಠದಲ್ಲಿ ಗುರುಪೂರ್ಣಿಮೆಯ ಕಾರ್ಯಕ್ರಮ ಶ್ರೀ ಶ್ರೀ ಸಿದ್ದರಾಮ ಸ್ವಾಮೀಜಿಗಳು ಫಂಕ್ಷನ್ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಿದ್ದರಾಮ ಸ್ವಾಮೀಜಿಯವರ ಆಶೀರ್ವಾದ ಪಡೆಯಲು ಬಂದಿದ್ದೇವೆ. ಸಾವಿರಾರು ಜನರು ಭಕ್ತರು ಇದಕ್ಕೆ ಆಗಮಿಸಿದ್ದಾರೆ ಹಾಗೂ ಅನ್ನದಾಸೋಹ ಎಲ್ಲ ಏರ್ಪಡಿಸಿದ್ದಾರೆ. ಸಿದ್ದರಾಮ ಸ್ವಾಮೀಜಿಗಳು ಇದೇ ಥರ ನಮಗೆ 100 ವರ್ಷ ಆಶೀರ್ವಾದ ಮಾಡಬೇಕೆಂದು ಅವರು ಚೆನ್ನಾಗಿರಲಿ. ಶ್ರೀ ಶನಿಮಹಾತ್ಮ ಸ್ವಾಮಿ ಇವರು ಶ್ರೀ ಪಾಲ್ನಳ್ಳಿ ಮಠಕ್ಕೆ ಆಶೀರ್ವಾದ ಇರಲಿ ಅಂತ ಹೇಳಿ ನಮಗೆ ಸಿದ್ದರಾಮ ಸ್ವಾಮೀಜಿಯವರು ನಮಗೂ ಕೂಡ ಆಶೀರ್ವಾದ ಮಾಡಲಿ. 100 ವರ್ಷ ಅವರನ್ನು ಭಗವಂತ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಪಾಲ್ನಳ್ಳಿ ಮಠನೂ ತುಂಬ ಅಭಿವೃದ್ಧಿ ಆಗಲಿ. ವರ್ಷ ತುಂಬ ಅಭಿವೃದ್ಧಿ ಆಗ್ತಿದೆ. ಇನ್ನೂ ಹೆಚ್ಚಿನ ಇದರಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ.